ನಮ್ಮ ಜೀವನ ಪೂರ್ತಿ ತಳ್ಳೋದೇ ಆಯ್ತು. 8,000 ರೂಪಾಯಿ ಕೊಟ್ಬಿಟ್ಟು ಟೈರ್ ತಂದವಿ, ಗಾಡಿ ಪೆಟ್ರೋಲ್ ಇಲ್ಲದೆ ತಳ್ತಾವಲ್ಲ. ಬ್ಯಾಕ್ ಟೈರು ಒಂದು ಕಡೆ ಫುಲ್ ಸಮೇತ ಐತೆ, ಇಲ್ಲಿ ನೀವು ನೋಡ್ತಿರ್ಬೋದು. ಈ ಕಡೆ ಲೆಫ್ಟ್ ಸೈಡಲ್ಲಿ ಸಮೇತ ಇಲ್ಲ, ರೈಟ್ ಸೈಡು ಸೇಮ್ ಟು ಸೇಮ್. ಫ್ರಂಟಲ್ಲೂ ಹಂಗೆ ಆಯ್ತೈತೆ. ಗಾಡಿಗೆ ಟೈರ್ ತರಕ್ಕೆ ಮಧುಸ್ ಟೈರಿಗೆ ಬಂದಿದ್ದೀವಿ. ಫ್ರೀ ಪ್ರಮೋಷನ್ ಮಾಡ್ಕೊಡ್ತಾ ಇದ್ದೀವಿ. ಒಂದು ಟೈರ್ ಎಕ್ಸ್ಟ್ರಾ ಕೊಡೋಕೆ ಹೇಳ. ಇದು ಹಾಕಿಸ್ಬಿಡವ ನೋಡು, ಹೀರೋ ಥರ ಕಾಣಿಸ್ತಾ ಇದ್ದೀನಲ್ವ ನಾನು ಇದರಲ್ಲಿ. 2 ಟೈರ್ಗೆ 7,500. ಹಾಯ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತೆಲ್ಲಪ್ಪ ಹೋಯ್ತಾ ಇದ್ದೀವಿ ಅಂತಂತಂದರೆ ಡ್ಯೂಕ್ 200ನ ರೆಡಿ ಮಾಡ್ಸೋಕ್ಕೆ. ಒಂದು ಸೈಡ್ ಮಾತ್ರ ಟೈರ್ ಸಮೇತ ಐತೆ. ಯಾಕ್ರೆ ಎಷ್ಟು ಹೋಯ್ತಾ ಇದ್ದೀರಾ ಹಂಗೆ? ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಈ ಕಡೆ ಬ್ಯಾಕ್ ಟೈರು ಒಂದು ಕಡೆ ಫುಲ್ ಸಮೇತ ಐತೆ, ಇಲ್ಲಿ ನೀವು ನೋಡ್ತಿರ್ಬೋದು. ಈ ಕಡೆ ಲೆಫ್ಟ್ ಸೈಡಲ್ಲಿ ಸಮೇತ ಇಲ್ಲ, ರೈಟ್ ಸೈಡು ಸೇಮ್ ಟು ಸೇಮ್. ಫ್ರಂಟಲ್ಲೂ ಹಂಗೆ ಆಯ್ತೈತೆ. ಸೊ ಹೊಸ ಟೈರ್ ಹಾಕಿಸ್ಬಿಟ್ಟು ಫೋರ್ಕ್ ಪೆಂಡಿಗಿಂದ ಏನಾರು ಆಗಿದ್ರೆ ತೆಗ್ಸಿ ವೀಲ್ ಅಲೈನ್ಮೆಂಟ್ ಎಲ್ಲ ಕೂರಿಸ್ಬೇಕು. ಈಗ ಇದಕ್ಕೆ ನೆಕ್ಸ್ಟ್ ಲೆವೆಲ್ ಖರ್ಚುಗಳು ಬೀಳ್ತದೆ. ಟೈರ್ ಚೇಂಜ್ ಮಾಡಿಸ್ಬೇಕು, ಇದನ್ನು ರೆಡಿ ಮಾಡಿಸ್ಬೇಕು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ವಾಬಲ್ ಯಾವ ಲೆವೆಲ್ ವಾಬಲ್ ಆಯ್ತೈತೆ ಅಂದರೆ ಗಾಡಿ ಈ ಕಡೆ ಲೆಫ್ಟ್ ಸೈಡ್ಗೆ ಹಿಂಗೆ ಮಲಗಿಸ್ಬೋದು, ರೈಟ್ ಸೈಡಿಗೆ ಮಲಗ್ಸೋಕ್ಕಾಯ್ತಿಲ್ಲ. ಡ್ಯೂಕ್ 200 BS3 ಸೌಂಡೇ ಚಂದ. ನಮ್ಮ ಅವರು ವೀಡಿಯೋಗೆ ಬರಬಾರ್ದು ಅಂತ ಹೆಂಗೆ ಹೋಯ್ತವ್ರೆ. ಬನ್ನಿ ಗ್ಯಾರೇಜಿಗೆ ತಗೊಂಡೋಗಿ ವೀಲ್ ಅಲೈನ್ಮೆಂಟು ಎಲ್ಲನೂ ಚೆಕ್ ಮಾಡಿಸಿ ಟೈರು ಚೇಂಜ್ ಮಾಡಿಸ್ಕೊ ಬರೋಣ. ಇಲ್ಲ ಸರ್ ಆಗಲ್ಲ ಲಿಫ್ಟು. ಅಣ್ಣ ಲಿಫ್ಟ್ ಬೇಕಣ್ಣ. ನಾನು ಕೊಡಲ್ಲ. ಕುರಿ ಫಾರ್ಮ. ಗಾಡಿಗೆ ಟೈರ್ ತರಕ್ಕೆ ಮಧುಸ್ ಟೈರಿಗೆ ಬಂದಿದ್ದೀವಿ. ಫ್ರೀ ಪ್ರಮೋಷನ್ ಮಾಡ್ಕೊಡ್ತಾ ಇದ್ದೀವಿ. ಒಂದು ಟೈರ್ ಎಕ್ಸ್ಟ್ರಾ ಕೊಡೋಕೆ ಹೇಳ. PS4 ತಾನೇ ಅದು. ಎಷ್ಟನೇ ಮಾಡಲು? 140 ಸೆಕ್ಷನ್. 150 ಸೆಕ್ಷನ್ ಇಷ್ಟಪ್ಪ ಕಾಣಿಸುತ್ತೆ. ಇದು ಹಾಕಿಸ್ಬಿಡವ ನೋಡು. ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ. ಅಲ್ವಾ ಈ ಟೈರ್ನ ನಾನು NS ಗಾಡಿಗೆ ಹಾಕಿಸ್ಬೇಕು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ರೇರ್ ಸೆಕ್ಷನ್ 140 ಇದು. 110 70 mm. ಇದೆಷ್ಟು? 140 70. ಇನ್ನೆಷ್ಟು 200 ಸ್ಟಾಕಲ್ಲೇ 130 ಬರ್ತದೆ. ಕಮ್ಮಿ ಇಲ್ವಾ? ಫಿಕ್ಸಾ? ಕಮ್ಮಿ ಇಲ್ವಾ? ಹೀರೋ ಥರ ಕಾಣಿಸ್ತಾ ಇದ್ದೀನಲ್ವ ನಾನು ಇದರಲ್ಲಿ. ಏನು ಮಾಡೋಕ್ಕಾಗಲ್ಲ, ಯಾರು ಬಿಲ್ಡಪ್ ಕೊಡಲಿಲ್ಲ ಅಂದರೆ ಸೆಲ್ಫ್ ಬಿಲ್ಡಪ್ ತಗೋಬೇಕು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಪೋಲೋ ಕಂಪೇರ್ ಮಾಡಿದ್ರೆ ಅಪೋಲೋ ಬೆಸ್ಟು, ಬಟ್ C8 ಕಂಪೇರ್ ಮಾಡಿದ್ರೆ MRF ಬೆಸ್ಟು. ಅಪೋಲೋ ಎಷ್ಟಾಯ್ತದೆ? 140 ಇದೆಯಾ? ಒಂದು ಸ್ವಲ್ಪ ಪ್ರೈಸ್ ಹೇಳಿ. MRFಗಿಂತ ಕಮ್ಮಿನಾ? ಯಾಕೆ ಏನಾರ ಪ್ರಾಬ್ಲಮಾ ಸರ್? MP ವ್ಲಾಗ್ಸ್ ಅಂತ. MP ವ್ಲಾಗ್ಸ್ ಅಂತ. ಇದೆ. ಅಬಿಲ್ ಮಾಡಿ BS4 ಅಭಿಮನ್ಯು. ಫೈನಲಿ ಟೈರ್ ಬಂತು ಗುರು. ನೋಡಪ್ಪ, ಬೈಕ್ ತಗೊಳ್ಳೋದು ದೊಡ್ಡ ಮ್ಯಾಟ್ರ್ ಅಲ್ಲ. ಏನಂತೆ ಬ್ರಾ? ಬೈಕ್ ತಗೊಳ್ಳೋದು ದೊಡ್ಡ ಮ್ಯಾಟ್ರ್ ಅಲ್ಲ, ಮೇಂಟೆನೆನ್ಸು. 2 ಟೈರ್ಗೆ 7,500. ಎಷ್ಟು ಸತಿ GST ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಇಲ್ಲೂ ನೋಡಿ 9%. ಈಗ 2 ಟೈರಿಂದ 6,271 ರೂಪಾಯಿ ಆಗೈತೆ. ಟ್ಯಾಕ್ಸ್ ಅಮೌಂಟೇ 1,128 ರೂಪಾಯಿ. ಗಾಡಿ ತಗೋಬೇಕಾದ್ರೆ ಟ್ಯಾಕ್ಸು, ಟೈರ್ ಬೇಕಾದ್ರೆ ಟ್ಯಾಕ್ಸು, ಎಲ್ಲದಕ್ಕೂ ರೋಡ್ ಟ್ಯಾಕ್ಸು ಎಲ್ಲಾನು ಕಟ್ತೀವಿ. ಬಟ್ ನಮ್ಮ ಗಾಡಿಗಳಿಗೆ ಒಳ್ಳೆ ರೋಡ್ ಇರಲ್ಲ. ದಿಸ್ ಈಸ್ ಇಂಡಿಯಾ. ಇದಿಟ್ಕೋ, ಇದು ಹೆಂಗೆ ತಲೆಗೆ ಹಾಕೋಬಿಡ್ಲ? ಕೊಳೆ ಆಯ್ತದಾ? ಬನ್ರಪ್ಪ ಬನ್ನಿ, ಗಾಡಿ ರೆಡಿ ಮಾಡ್ಸಕ್ ಹೋಗೋಣ. ಈಗ ಡೈರೆಕ್ಟ್ ನಮ್ಮ ಜಾವಿತ್ ಬಾಯ್ ಹತ್ರ ಹೋಗಿ ಗಾಡಿ ರೆಡಿ ಮಾಡಿಸ್ತಿರೋದೆ. ಆಯ್ತದೆ ತಾನೆ? ಮಿಸ್ ಆಗ್ಬಿಟ್ಗಿಟ್ಟಿ ಆ ಕಾರ್ ಮೇಲೆ ಆದ್ರೂ ಹೊಡಿತಾರ ಅಷ್ಟೇ. ನಾನು ಇದಕ್ಕೆ ಎಕ್ಸಲೇಟರ್ ಕೊಟ್ರೆ ಎಳಿತಿಲ್ಲ ಅಂತೀನಿ. ನಮ್ಮ ಜೀವನ ಪೂರ್ತಿ ತಳ್ಳೋದೇ ಆಯ್ತು. 8,000 ರೂಪಾಯಿ ಕೊಟ್ಬಿಟ್ಟು ಟೈರ್ ತಂದವಿ, ಗಾಡಿ ಪೆಟ್ರೋಲ್ ಇಲ್ಲದೆ ತಳ್ತಾವಲ್ಲ. ಕಟ್ಟಿರೋ ಟ್ಯಾಕ್ಸ್ ದುಡ್ಡಿದ್ರೆ ಫುಲ್ ಟೈಮ್ ಪೆಟ್ರೋಲ್ ಹಾಕಿಸ್ಬೋದಾಗಿತ್ತು. ಅವ್ರದ್ದು 200 ರೂಪಾಯಿ ಟ್ಯಾಕ್ಸು. 10 ಹಾಕಿ
ನೋಡಿ ಇದೇ ಎಕ್ಸಾಂಪಲು. ಟೈರ್ ಪ್ರೆಷರ್ ಯಾರು ಚೆಕ್ ಮಾಡ್ಸಲ್ಲ, ಇವಾಗ ಎಷ್ಟು ಸಮದೋಗಿ ಟೈರ್ ಫುಲ್ಲು ಫ್ಲ್ಯಾಟ್ ಆಯ್ತೈತೆ, ಅದರಿಂದ ಮೈಲೇಜ್ ಹೆವಿ ಕಮ್ಮಿ ಕೊಡ್ತೈತೆ. 100 ರೂಪಾಯಿನ ಪೆಟ್ರೋಲ್ ಹಾಕ್ಸಿ ಹಬ್ಬ ಅಂದರೆ ಒಂದು 15-25 ಕಿಲೋಮೀಟ್ರ್ ಓಡಿಸಿರ್ಬೋದೇನೋ, ಅಷ್ಟು ಓಡಿಸಿಲ್ಲ. ಅದಕ್ಕೆ ಏರ್ ಪ್ರೆಷರ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಮೈಲೇಜ್ಗೆ. ಓಕೆ ಓಕೆ ಓಕೆ. ನೀವು ಲೈಕ್ ಅ ವಿಲನ್, ಡೈ ಲೈಕ್ ಅ ಹೀರೋ ಅಣ್ಣ. ಅದೇ ನನಗೂ ಸಾಕು. ಇವತ್ತೇನು ಮೈಸೂರು ಕಾಲ್ ಹೊಡಿತಾ ಇದೆ ಅಲ್ವಾ? ಆ ಕೊಲಂಬಿಯಾ ಸಿಗ್ನಲ್ಲು ನೋಡ್ದ. ಬಾಯ್ ಒಂದು ಆಯ್ ಹೇಳಿ ಹಂಗೆ, ಒಂದು ಆಯ್ ಹೇಳಿ ಹಂಗೆ. ನೀವು ಇವತ್ತೇ ರೆಡಿ ಮಾಡಿಕೊಟ್ರೆ ತುಂಬ ಒಳ್ಳೇದು. ಬೈ. ನಿಮ್ಮ ಜನ್ಮಸ್ಥಳಕ್ಕೆ ನಮಸ್ಕಾರ. ಅದು ಎಕ್ಸ್ಪಲ್ಸ್ 210 ಒಂಥರ ಸಕಲಕ್ಕ ಅನ್ಸುತ್ತೆ ಅಣ್ಣ. ಫ್ರಂಟಿಂದ ಇಳಿಸ್ಬಿಡೋದ ಆಫ್ ರೋಡಿಂಗ್ಗೆ ಅಂತ. ಈಗ ಇಳಿಸೋದೆ ತಲೆ ಕೆಡ್ಸ್ಕೊಳ್ಳಲ್ಲ. ಅಡ್ವಾನ್ಸ್ಗೆ ಎಷ್ಟೈತೆ ದುಡ್ಡು ನೋಡ್ತೀನಿ ಇರು. ಈ ಫುಲ್ ಕ್ಯಾಶ್ನೇ ಕೊಟ್ಬಿಡೋದ, ಅಡ್ವಾನ್ಸ್ ಅಂತ ಯಾಕೆ ಕೊಡ್ತಿದ್ನ? ಇದು ಫುಲ್ ಕ್ಯಾಶ್ ಇನ್ನೊಂಚೂರು ಹಾಕ್ಬಿಟ್ಟು ಫುಲ್ ಕ್ಯಾಶ್ ಕೊಟ್ಬಿಡೋದ? ಫುಲ್ ಐತಲ್ಲ ಅಲ್ಲಿ. ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ದುಡ್ಡು ನೋಡಿ ನೋಡಿ ಲೆಕ್ಕ ಹಾಕಕ್ ಗೊತ್ತಿಲ್ವ ನಿನಗೆ? ಗಾಡಿ ಬೀಗ ಎಲ್ಲಿ? ಅಲ್ಲೇ ಐತಾ? ಬೈ ನಂದು ಊರು ಏನಾಗುತ್ತೆ ಅಲ್ಲ, ಚಿನ್ನದ ಹಾಕಬಾರ್ದ ಅಂತ. ಇದು ಯಾವ್ದು ಅನ್ಕೊಂಡಿದ್ದೀರಾ? ಬೆಳ್ಳಿ ಅಲ್ಲ, ಓ ಡೈಮಂಡ್.